ನೋಡಿದ್ರೆ ಕರ್ಗೋಗ್ತಾ ಇದೆ. ತಿಂತೀನಿ ಒಂದ್ಸಲ, ನೋಡ್ತೀನಿ ಹೆಂಗಿರುತ್ತೆ. ನೋಡಿ ಮೇಡಮ್ ಅದು ಹಾಕಿಸ್ಕೊಂಡಿದ್ದಾರೆ, ಹೇಗಿದೆ ಜಾತ್ರೆ ಮಾಡ್ತೀನಿ ಇನ್ನು ತುಕ್ಕು ಸುರಿತೀನಿ ಅಂತ ಹೊಲ್ದನ್ನು ಯಾರ ಭಕ್ತರು ಕೇಳ್ಕೊಂಡಾರೆ. ಆವಾಗ ಅವತ್ತಿಂದ ಹೊಲದಲ್ಲಿ ಏನು ಮುಡ್ಕೊಂಡಿಲ್ವಂತೆ. ಅದಕ್ಕೆ ವರ್ಷ 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 ಸಾನ್ವಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಿದೀವಿ. ಇದರಲ್ಲಿ 45 ಐಟಮ್ಸ್ ಯೂಸ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಡ್ಯ ಕಪಲ್ಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತೇನು ಎಲ್ಲಿ ಬಂದಿದ್ದೀವಿ ಸೌಂಡ್ ಅಂತ ನೋಡ್ತಾ ಇದ್ದೀರಾ. ಈ ವಿಡಿಯೋ ಸ್ವಲ್ಪ ಸೌಂಡೇ ಇರುತ್ತೆ, ಸೌಂಡ್ ನ ಇಗ್ನೋರ್ ಮಾಡ್ಬಿಡಿ. ಯಾಕಂದ್ರೆ ಇವತ್ತು ನಾವು ಫೇಮಸ್ ಬೆಂಗಳೂರಿನ ಕಡ್ಲೆಕಾಯಿ ಪರ್ಸೆಗೆ ಬಂದಿದ್ದೀವಿ. ನಾನು ಯಾವತ್ತೂ ಬಂದಿರ್ಲಿಲ್ಲ 25 ವರ್ಷದಲ್ಲಿ, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಚೆನ್ನಾಗಿದೆ, ಸಖತ್ತು ಕ್ರೌಡ್. ಅಂದ್ರೆ ಕ್ರೌಡ್ ವೀಕೆಂಡ್ ಅಲ್ವಾ, ತುಂಬಾನೇ ಕ್ರೌಡ್ ಇದೆ, ಚೆನ್ನಾಗಿದೆ. ಬನ್ನಿ ನೋಡೋಣ ಹೆಂಗಿದೆ. ಒಳಗಡೆ ಹೋಗೋಣ, ದರ್ಶನ ಮಾಡಿ ದೇವ್ರಿಗೆ ಫ್ರೀ ಇದೆಯಾ ಏನು ನೋಡೋಣ. ಆಮೇಲೆ ಜನ ಮಾತ್ರ ತುಂಬಾನೇ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೊಂದು ಜನ, ಇನ್ನು ಒಳಗಡೆ ಹೋಗ್ತಾ ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಏನೇನ್ ಸ್ಟಾಲ್ಸ್ ಇದೆ ಮತ್ತೆ ಹೆಂಗಿದೆ, ಎಷ್ಟು ಜನ, ಆಮೇಲೆ ದೇವರಿಗೆಲ್ಲ ಹೆಂಗ್ ಅಲಂಕಾರ ಮಾಡಿದ್ದಾರೆ ಎಲ್ಲ ನೋಡೋಣ ಬನ್ನಿ. ಒಂದ್ಸತ್ ನೋಡಿ ಜನಗಳೆಲ್ಲ ಎಷ್ಟಿದ್ದಾರೆ ಅಂತ ತೋರಿಸ್ತಾರೆ ನೋಡಿ. ಎಷ್ಟು ಜನ ಅಂದ್ರೆ ನಾನು ಲೈಫಲ್ಲಿ ಇಷ್ಟು ದೊಡ್ಡ ಜಾತ್ರೆ ನೋಡೇ ಇರ್ಲಿಲ್ಲ. ಎಲ್ಲ ಚೆನ್ನಾಗಿದೆ. ಏನೋ ಪೂಜಾ ಇದನ್ನ ಹಾಕಿಸ್ಕೊತಾಳಂತೆ, ನೋಡೋಣ ಹೇಗಿರುತ್ತೆ ಅಂತ. ಯಾವ್ದು ಹಾಕಿಸ್ಕೊತೀಯ? ಹಾಕಿಸ್ಕೊತಾವ್ರೆ, ನೋಡೋಣ. ಚೆನ್ನಾಗಿದೆ, ಹಾಕ್ಸ್ಕೊ. ಆಕ್ಚುಲಿ ನಾವೆಲ್ಲ ಇವಾಗೆಲ್ಲ ಟ್ಯಾಟು ಬಂದ್ಬಿಟ್ಟಿದೆ. ಹಳೆ ಕಾಲದಲ್ಲಿ ಹಿಂಗೆ ಇರ್ತಾ ಇದ್ದಿದ್ದು. ಹಳೆ ಕಾಲ ಅಲ್ಲ, ಜಾತ್ರೆಲೆಲ್ಲ ಇದೆ. 4 ಗಂಟೆ ಬಂದಿದ್ದೇನೆ, ನೋಡಿದ್ವಲ್ಲ ನೆನಪಾಯ್ತು, ಅದಕ್ಕೆ ಹಾಕ್ಸ್ಕೊತಾ ಇದ್ವಿ. ನಂಗೆ ಸಖತ್ ಇಷ್ಟ ಅವಾಗ ಇದೆಲ್ಲ ಹಾಕ್ಸ್ಕೊಳ್ಳೋದು. ಇದಕ್ಕೇನಂತ ಹೆಸರು ಮಾತಾಡ್ತಾನೆ ಇಲ್ಲ. ನೋಡಿ ಮೇಡಮ್ ಅದು ಹಾಕಿಸ್ಕೊಂಡಿದ್ದಾರೆ, ಹೇಗಿದೆ ಅಂತ. ಹಂಗೆ ಸ್ವಲ್ಪ ಬ್ಯಾಕ್ ಸೈಡ್ ಜನಗಳು ನೋಡಿ, ಸಿಕ್ಕಾಪಟ್ಟೆ. ದೇವರೇ ಆಗ್ತಾ ಇಲ್ಲ. ತಗೋ ಕಡ್ಲೆಕಾಯಿ ಪರ್ಸೆಯಲ್ಲಿ ಸಾನ್ವಿ ಮಿಲೆಟ್ ಮಿಕ್ಸ್ ಅಂತ ಮಾರ್ತಾ ಇದಾರೆ. ತುಂಬಾ ಚೆನ್ನಾಗಿದೆ. ಇದ್ ನಾನು ಹುಡುಕ್ತಾ ಇದ್ದೆ ಮನೇಲೆ ಮಾಡ್ಬೇಕಂತ. ಇವ್ರು ಇಲ್ಲೇ ಮಾರ್ತಾ ಇದಾರೆ. ಇದ್ರಲ್ಲಿ ಎಲ್ಲಾ ಸಿರಿಧಾನ್ಯಗಳು ಎಲ್ಲಾನು ಇರುತ್ತೆ. ಇದು ಹಾಫ್ ಕೆಜಿ 240 ರುಪೀಸ್, 1/4 kg 120 ರುಪೀಸ್. ಇಲ್ಲಿ ಟೇಸ್ಟ್ ಕೂಡ ಕೊಡ್ತಿದ್ದಾರೆ. ದೇವಸ್ಥಾನದ ಪಕ್ಕನೇ ಸ್ಟಾಲ್ ಇಟ್ಕೊಂಡಿದ್ದಾರೆ. ಇನ್ನೂ ಒಂದು ವಾರ ಇರುತ್ತೆ ಕಡ್ಲೆಕಾಯಿ ಪರ್ಸೆ. ಯಾರಿಗಾದ್ರೂ ಬೇಕಿದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಹಿಂದೆ ಖಾಲಿ ಆದ್ರೆ ಬಂತು ಅವ್ರಿಗೆ ಫೋನ್ ಮಾಡಿದ್ರೆ ಪಾರ್ಸಲ್ ಕಳಿಸ್ತಾರಂತೆ ಮನೆಗೆ. ಅವ್ರು ಹೆಂಗೆ ಇದೆಲ್ಲ ಮಾಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ.
ನನ್ನ ಹೆಸರು ರಾಧಾ ಅಂತ. ನಾವು ಸಾನ್ವಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಿದೀವಿ. ಇದರಲ್ಲಿ 45 ಐಟಮ್ಸ್ ಯೂಸ್ ಮಾಡಿದೀವಿ. ಮಿಲೆಟ್ಸ್, ಡ್ರೈ ಫ್ರೂಟ್ಸ್, ಒಂದೆಲಗ ಸೊಪ್ಪಿನ ಬೇರು, ಶಂಖಪುಷ್ಪಿ ಹೂ, ದೊಡ್ಡಪತ್ರೆ ಎಲೆ, ತುಳಸಿ ಎಲೆ, ಲೆಮನ್ ಗ್ರಾಸು, ಈ ತರ 45 ಐಟಮ್ಸ್ ಯೂಸ್ ಮಾಡಿ ಮಾಡ್ತಿದೀವಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಂಗಾಗಿ ಯಾರಿಗಾದ್ರೂ ಬೇಕಿದ್ರೆ ಇಲ್ಲಿ ಸ್ಟಾಲ್ ಕೂಡ ಇಟ್ಟಿದ್ದೀವಿ. ನಾವು ಮನೆಯಿಂದ ಕೂಡ ಎಲ್ರಿಗೂ ಫ್ರೀ ಡೆಲಿವರಿ ಇರುತ್ತೆ, ಕೊರಿಯರ್ ಕೂಡ ಮಾಡ್ತೀವಿ. ಯಾರಿಗಾದ್ರೂ ಬೇಕಿದ್ರೆ 9741849110 ನನ್ನ ನಂಬರು. ಈ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಮಾಡಿದ್ರೆ ನಾನು ಫ್ರೀ ಡೆಲಿವರಿ ಕೊಡ್ತೀನಿ. ಎಷ್ಟಂತೆ 50 ರೂಪಾಯಿ ತಗೋ. ಹೌದಾ? ಎಷ್ಟು ವರ್ಷದಿಂದ ತೆಳ್ಳಗಾಗ್ತಾ ಇತ್ತು. ನಾವು ಅಲ್ಲಿ ರಾಗಿ ಮುಂಚೆ ಬೆಣ್ಣೆ ಓಡ್ತಿತ್ತಲ್ಲ, ಅಲ್ಲಿ ಮುಂದೆಗಡೆ ಆಪೋಸಿಟ್ ಬಾವುಟ ಐತಲ್ಲ, ಅಲ್ಲಿ ಹಾಕ್ತಾ ಇದ್ವು. ಅಲ್ಲ ಹಾಕೋದು ಅಲ್ಲಿ ಕಿರಿಕ್ ಮಾಡ್ಬಿಟ್ರು. ನಾನು ಹಾಕ್ಕೊಂಡು ಮತ್ತೆ ಅಲ್ಲಿಂದ ಹೇಳ್ಕೊಂಡು ಇಲ್ಲಿಗೆ ಬಂದು ಪ್ರತಿ ವರ್ಷ ಇದೇ ಜಾಗದಲ್ಲಿ ಹಾಕ್ತೀರಾ ಬಂದು? ಪರ್ಮನೆಂಟ್ ಜಾಗ ಬೇರೆ ಹೌದಾ? ತುಂಬಾ ವರ್ಷದಿಂದ ಬರ್ತೀವಿ. ಅವಾಗ ಕಮ್ಮಿ ರೈಟಿಂದ ಮಾರಿದಿ ಕೊಡವ. ಏನು ಕಡಲೆಕಾಯಿ ಪರಿಚಯ ಏನಕ್ಕೆ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಕಡಲೆಕಾಯಿ ಪರಿಚಯ ಚಿಕ್ಕನೆ ಒಂದು ಬಿಟ್ಟೆ ಅಲ್ಲಿಲ್ಲ ಒಂದು ಬಸವಣ್ಣ. ಮುಂಚೆಯಲ್ಲಿ ಹೊಲ ಎಲ್ಲ ಮಾಡಾರಲ್ಲ, ಪೂರ್ತಿ ಕಡಲೆಕಾಯಿ ಒಂದು ಬಿಟ್ಟಂಗೆ ತಿಂದೋಗೋದಂತೆ ಬಸವಣ್ಣ. ಅವಾಗ ಯಾರೋ ಈ ಕಾರ್ತಿಕದಲ್ಲಿ ಜಾತ್ರೆ ಮಾಡ್ತೀನಿ ಇನ್ನು ತುಕ್ಕು ಸುರಿತೀನಿ ಅಂತ ಹೊಲ್ದನ್ನು ಯಾರ ಭಕ್ತರು ಕೇಳ್ಕೊಂಡಾರೆ. ಅವಾಗ ಅವತ್ತಿಂದ ಹೊಲದಲ್ಲಿ ಏನು ಮುಡ್ತಿರ್ಲಿಲ್ವಂತೆ. ಅದಕ್ಕೆ ವರ್ಷ ಬರ್ಕೊಂಡು ಜಾತ್ರೆ ಆಗೋದು ತೊಗ್ತಿದ್ದು ಜನನ ಹಂಗೆ ಎತ್ಕೋತಾವ್ರೆ. ಇದೇ ಫಸ್ಟ್ ಟೈಮ್ ಬಂದಿರೋದು. 50. ನೋಡಿ ಮಡಕೆ ಎಲ್ಲ ಮಾರ್ತಾ ಇದ್ದಾರೆ. ಇವಾಗೆಲ್ಲ ಮಡಕೆಲೆ ಅಲ್ವಾ ಜಾಸ್ತಿ ಅಡುಗೆ ಮಾಡೋದು, ಅದಕ್ಕೆ ಮಡಕೆಲೆಲ್ಲ ದೊಡ್ಡ ಸೈಜು ಚಿಕ್ಕ ಸೈಜು ಎಲ್ಲಾನು ಇದೆ. ಇದು ನೋಡಿ ಪಿಂಗಾಣಿದೆಲ್ಲ ಆರ್ಟ್ ಕ್ರಾಫ್ಟ್ದು ಚೆನ್ನಾಗಿದೆ. ಚಿಕ್ಕದಿದೆ ಈ ಥರ. ಇವ್ರು ಸೋಡಾ ಕುಡಿಯೋಣ ಅಂತವ್ರೆ. ಇದು ಸೋಡಾ ಇದೆ, ಅದಕ್ಕೆ ಕುಡಿಯೋಣ ಅಂತ ಹೋಗ್ತಾ ಇದೀವಿ. ಇವಾಗ ಸೋಡಾ ಕುಡಿತಾರಂತ. ನಾನು ಕುಡಿಯಲ್ಲ, ಅವ್ರು ಕುಡಿತಾರೆ. ಕುಡೀರಿ. ನಂಗೆ ಬೇಡ. ಯಾವ ಸೈಜಪ್ಪ ಇದು? ಸೀತಾಫಲ. ಈ ಹಣ್ಣು ಎಷ್ಟು ಗೊತ್ತಿಲ್ಲ. ಇದು ಗೊತ್ತು, ಚಪೆಕಾಯಿ ಅದು ಗೊತ್ತಿಲ್ಲ. ಲಿಚ್ಚಿ ಇದೆ ನನಗೆ ಗೊತ್ತು. ಹೆಂಗಿತ್ತು ಕಡಲೆಕಾಯಿ ಪರಿಚಯ? ನೀನು ಹೇಳ್ಬೇಕು. ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ನಿಮಗೆ ಇದು ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಚೆನ್ನಾಗಿತ್ತು. ಇಷ್ಟು ರಶ್ ಇರೋ ಜಾತ್ರೆ ಎಲ್ಲ ನಾನು ನೋಡಿರಲಿಲ್ಲ. ನಮ್ಮೂರಲ್ಲೆಲ್ಲ ಏನಪ್ಪ ಸ್ವಲ್ಪ ಇಷ್ಟೊಂದಿಲ್ಲ. ಇದ್ರಲ್ಲಿ ಕಾಲು ಭಾಗ ಅನ್ಕೋಬೋದು, ಅಷ್ಟಿರ್ತಾ ಇತ್ತು. ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡದು ನೋಡಿದ್ದು. ನ್ಯೂಸ್ ಪೇಪರೆಲ್ಲ ಬರೋದು ನೋಡಿದ್ದೆ. ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. 25 ವರ್ಷಕ್ಕೆ ಇವತ್ತೇ ಫಸ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಕೂಡ ಚೆನ್ನಾಗಾಯ್ತು. ದೇವ್ರ ಹತ್ರ ಜನನೇ ಇಲ್ಲ, ಅಂದರೆ ಕ್ಯೂವಲ್ಲಿ ದರ್ಶನ ಮಾಡೋಕ್ಕೆ ಜನ ಇಲ್ಲ, ಬರೀ ಶಾಪಿಂಗಲ್ಲ ಜನ. ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಹಣ್ಣು, ಆಮೇಲೆ ಚಿಕ್ಕ ಸ್ವೀಟ್ಸು, ಮತ್ತು ಇದು ಆಟ ಸಾಮಾನು ಅದೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಹೆಂಗೆ ಅನಿಸ್ತು? ನನಗೇನು ಅನ್ನಿಸ್ತಿಲ್ಲ. ನಾನು ಚಿಕ್ಕ ವಯಸ್ಸಿನ ಬರ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನಾನು ಈ ಜನಗಳು ನೋಡ್ಬಿಟ್ಟು ನಾನು ಬರ್ತಾ ಇದ್ದಿಲ್ಲ. ಒಂದು ಕಾಲೇಜ್ ಸ್ಟಾರ್ಟ್ ಆದಾಗ ನಾನು ಬರ್ತಾಯಿಲ್ಲ. ಇಲ್ಲೇ ಓದಿದ್ರಲ್ಲ PU ಕಾಲೇಜು, ಸ್ನಾನ ಕಾಲೇಜಲ್ಲೆಲ್ಲ ನಾವು ಅವಾಗ ಬರ್ತಾ ಇದ್ವಿ. ಬಟ್ ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ಬಂದಿದ್ದ ಕಡೆನೆಲ್ಲ ಇದೇ ಫಸ್ಟ್ ಟೈಮ್ ತಿರ್ಗಿ ಆಫ್ಟರ್ 6-7 ಇಯರ್ಸ್ ಆದಮೇಲೆ
ಚೆನ್ನಾಗಿತ್ತು, ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು. ಅಂದರೆ ಸ್ವಲ್ಪ ಏನಪ್ಪ ಹುಡುಗರೆಲ್ಲ ತಮಾಷೆ ಮಾಡೋದು ಆ ಥರ ಎಲ್ಲ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಬರಬೇಕು. ಅದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ನಂಗೆ ಇಷ್ಟ ಆಯಿತು. ಪಾಪು ಕರ್ಕೊಂಬರೋಣ ಅಂದ್ಕೊಂಡ್ವಿ, ಆದರೆ ಏನಪ್ಪ ಈ ರಶಲ್ಲಿ ಕರ್ಕೊಂಬರೋಕ್ಕಾಗಲ್ಲ, ಮನೇಲಿ ಯಾರೂ ಬರಲ್ಲ ಅಂದರು, ರಶ್ ಇರುತ್ತೆ ಇವತ್ತು ಅಂತ. ನಾವಿಬ್ಬರೇ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಮಾತಾಡಲಾ? ನಾನು ಯಾವತ್ತೂ ತಿಂದಿಲ್ಲ ಇದು ಹೂವು. ಏನು ತೆಂಗಿನಕಾಯಿ ಹೂವು ಮನೇಲಿ ಮೊಳಕೆ ಅಂತೆ. ಸಾರಿ, ಯಾವಾಗಾದ್ರೂ ಮನೇಲಿ ಹೊಡಿಯುವಾಗ ಹೂವು ಬಂದಿರುತ್ತಲ್ಲ ಅದು ನೋಡಿರ್ತೀನಿ ಅಷ್ಟೇ. ಇದು ತಿಂದಿಲ್ಲ, ಇವತ್ತು ತಿನ್ನೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಕಟ್ ಮಾಡಿಕೊಡಿ. ಇದೆಲ್ಲ ಕಾಯಿ ವೇಸ್ಟಾ? தலைவரே வணக்கம். ஏன் என்னப்பா ரவுண்ட சாப்பிட ಬೆಲ್ಲ ಕೊಟ್ಟಿದ್ದಾರೆ, ಬೆಲ್ಲದ ಪುಡಿ ಇಲ್ಲ ನೋಡಿ, ಬೆಲ್ಲದ ಪುಡಿ ಇಟ್ಕೊಂಡವ್ರೆ. ಹಂಗೆ ಆದ್ರೂ ತಿನ್ಬೋದು, ಆದರೆ ಬೆಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಒಂದು ಕೊಡಿ. ಎಷ್ಟಿರಾ? 30 ವರ್ಷ. ಹೌದಾ? ಬೆಂಗಳೂರಲ್ಲೇ ಸೆಟ್ಲು, ಇಲ್ಲೇ ಇರ್ತೀರಾ? ಹೌದಾ? ಇಲ್ಲಿಗೆ ಇದಕ್ಕೆ ಪರ್ಸೆಗೆ ಇಲ್ಲಿಗೆ ಬರ್ತೀರಾ? ತಿನ್ಬೇಕಾ ಬೇಡ? ಯಾಕೆ? ತಿನ್ನವ, ನೀನು ತಿನ್ನವ. ಬಾಯಿಗಿದ್ರೆ ಕರ್ಗೋಗ್ತಾ ಇದೆ. ಚೆನ್ನಾಗಿದೆ, ಕಲರ್ ಹಾಕಿಲ್ಲ, ಇವಾಗ ಬ್ಯಾನ್ ಮಾಡಿದಾರಲ್ಲ ಅದಕ್ಕೆ. ಅವ್ರು ಮೈಸೂರಿಂದ ಬಂದಿದಾರಂತೆ ನಮ್ಮ ಸೈಡ್. ಚೆನ್ನಾಗಿದೆ. ಎಷ್ಟೇನ ಒಂದು? 30. ಓಕೆ, ಥ್ಯಾಂಕ್ ಯು. 30 ಪೀಕಾಕು, ಕಾರು, ಜಗ್ಗು, ಆಮೇಲೆ ವಾಚು, ಫೋಟೋ ಹೇಗಿದೆ? ಚೆನ್ನಾಗಿದೆ. ನಾನು ಯಾವತ್ತೂ ತಿಂದೇ ಇಲ್ಲ, ನಿಜವಾಗ್ಲೂ ಒಂದಿನ ಇವತ್ತೇ ತಿನ್ನ. ಇದು ಶ್ರೀ ಗೋವರ್ಧನ ಕ್ಷೇತ್ರ ಅಂತ. ಇದು ತುಂಬಾ ಚೆನ್ನಾಗಿದೆ. ಈ ಕಡೆ ಬಸವಗಿರಿ ಕಡೆ ಬಂದವರು ಒಂದ್ಸತಿ ಬಂದು ನೋಡ್ಕೊಂಡು
ಒಂಥರ ಗುಹೆಲಿದ್ದಂಗೆ ಅಂತಾರೆ ಮನೆ ಒಂಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಇವಾಗ ಕ್ಲೋಸ್ ಆಗಿದೆ, ಯಾಕಂದರೆ ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವಾಗಾದ್ರೂ ಎಲ್ಲ ಅಂತಾರೆ ರೋಡೆಲ್ಲ ಫ್ರೀ ಆದಮೇಲೆ ಒಂದು ಟೈಮ್ ಬಂದೋಗಿ. ಸೇಮ್ BMS ಕಾಲೇಜ್ ಇದೆಯಲ್ಲ, ಅದು ಆಪೋಸಿಟಲ್ಲೇ ಬರುತ್ತೆ ನಿಮಗಿದ. ಒಂದು ಸತಿ ಬಂದು ನೋಡ್ಕೊಂಡು ಹೋಗಿ. ಇವಾಗೆಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಸಿಟಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಿಂಗೆ ಪ್ರೋತ್ಸಾಹ ಕೊಡಿ, ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇನ್ನೂ ಒಂದು ತುಂಬ ಖುಷಿ ಪಡೋವಂಥ ಮ್ಯಾಟ್ರ್ ಏನು ಅಂತಂದರೆ, ಎಷ್ಟೊಂದು ಹಣ್ಣುಗಳು ನೋಡಿದ್ವಿ ಇವಾಗ ಈ ಕಡಲೆಕಾಯಿ ಪರ್ಸಲ್ಲಿ. ಎಲ್ಲರಿಗೂ ತುಂಬ ಜನ ಗೊತ್ತಿರಲಿಲ್ಲ, ಇವನ್ ನನಗೂ ಗೊತ್ತಿರಲಿಲ್ಲ. ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು. ಆ್ಯಂಡ್ ಒಂದ್ಸತಿ ವಿಸಿಟ್ ಮಾಡಿ ಬಸವನಗುಡಿಗೆ. ನಮ್ಮ ಮೇಡಮ್ ಅದನ್ನು ತುಂಬ ಫಾಸ್ಟಾಗಿ ಓಡ್ತಾವ್ರೆ. ಮೋಸ್ಟ್ಲಿ ಮಗಳನ್ನ ಬಿಟ್ಟು ಬಂದಿಲ್ಲ, ಅದಕ್ಕೆ ತಾಯಿ ಪ್ರೀತಿನೇ ಕಂಡಿದ್ದೆ. ಎಲ್ಲದಕ್ಕೂ ಶ್ರೇಷ್ಠವಾದ ಪ್ರೀತಿ. ಥ್ಯಾಂಕ್ ಯು ಆಲ್. ಬಾಯ್. ಗುಡ್ ನೈಟ್.